ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಬೆಳಗ್ಗೆ ತಿಂಡಿ ತರಲಿಕ್ಕೆ ಹೋಗ್ತಿದ್ದೇವೆ ಇಬ್ಬರು. ಇವತ್ತು ತಿಂಡಿ ಮಾಡಲಿಕ್ಕಾಗಲಿಲ್ಲ. ಸೊ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ತಿಂಡಿ ಪಾರ್ಸೆಲ್ ತರೋದು ಲೇಟ್ ಆಯಿತು. ಆಲ್ರೆಡಿ ಇತ್ತು ಬಿಲ್ ಲೇಟ್. ಹಾಯ್ ಗುಡ್ ಮಾರ್ನಿಂಗ್. ಮೂಲು ಗುಡ್ ಮಾರ್ನಿಂಗ್. ಪುಯ್ ಹೋಗ ಬೇಗ ಬಾ. ಅಲ್ಲಿ ತಿರ್ತಿಗೆ ಹೋಗ್ಬೋದು ಅಂಟುಂಡು. ಮೊನ್ನೆ ಬೆಂಡೆಕಾಯಿ ತೊಂಡೆಕಾಯಿ ಬೇಕಾ ಉಂಡೆ ಉಂಡೆ ಮೂಲ್ತಲೆ ಬೆಲ್ಲ ಬೆಲ್ಲ. ಕ್ವೀನ್ ಕ್ವೀನ್ ಇಂಚಿದಲ್ಲ. ಎಲ್ಲಿಗೆ ಹೋಗುದು ನಾನು? ಎಲ್ಲಿಗೆ ಹೋಗುದು ನೀನು? ಎಲ್ಲಿಗೆ? ಶಾಲೆಗೆ. ಯೋಗ ಉಂಟಾ ಇವತ್ತು? ಯೋಗ ಉಂಟಾ? ಹೇಗೆ ಮಾಡುದು ಯೋಗ? ಯೋಗ ಹೇಗೆ ಮಾಡುದ? ಯೋಗ ಹೇಗೆ ಮಾಡುದು? ಇತ್ತದು ಯೋಗ ಏನ್ ಚಂದ ಮಗ ಅಲ್ಲಿ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಾನು ಕನ್ನಡದಲ್ಲಿ ಜಾಸ್ತಿ ಮಾತಾಡುವಾಗ ತೊದಲ್ತದೆ, ಯಾಕಂದರೆ ನಾವು ಇಲ್ಲಿ ನಾವು ಮನೆಯಲ್ಲಿ ಎಲ್ಲ ಮಾತಾಡೋದು ಉರ್ದುಳು. ಸೊ ನನಗೆ ಕನ್ನಡ ಸ್ವಲ್ಪ ತೊದಲ್ಬೋದು, ಯಾಕಂದರೆ ಕಾಲೇಜ್ ಟೈಮಲ್ಲಿ ಮಾತಾಡ್ತಿದ್ದದ್ದು. ಮತ್ತು ಲಾಂಗ್ ಟೈಮ್ ಯಾರ ಹತ್ರನೂ ಕನ್ನಡ ಮಾತಾಡ್ತಿಲ್ಲ. ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲ, ಸೊ ಮಾತಾಡುವಾಗ ಸ್ವಲ್ಪ ತೊದಲ್ತದೆ. ಎಂತಂದರೆ ನಾನು ಬೆಳಗಿಂದ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಬೆಳಗ್ಗೆ ಬ್ಯುಸಿ ಆದೆ. ತಂಗಿ ಇಲ್ಲಿ ರಜೆ ಇತ್ತು ಕಸಿನ್ ನಂದು ಶಾಪಲ್ಲಿ. ಸೊ ನಾನೆಲ್ಲ ಮಾಡಬೇಕಾಯ್ತಲ್ಲ, ಹಾಗಾಗಿ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಮತ್ತು ಅವಳನ್ನು ಅರ್ಜೆಂಟಿಂದ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಊಟ ಮಾಡಿ ಬಂದು ಈಗ 6 ಆಯ್ತು, ಇನ್ನು ಕ್ಲೋಸಿಂಗ್ ಟೈಮ್ ಶಾಪ್. ಹಾಗೆ ಕೂತ್ಕೊಂಡಿದ್ದೇನೆ. ಪಕ್ಕ ನೆನಪಾಯಿತು ಬ್ಲಾಗ್ ಮಾಡಲಿಲ್ಲ ಅಂತ. ಅದಕ್ಕೆ ಕ್ಯಾಮರಾ ಓಪನ್ ಮಾಡಿದೆ. ಎಂತ ಅಂದರೆ, ನಾನು ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡ್ತಾರೆ ಅವ್ರ ಪಾಪ ಬಂದು ಹೇಳ್ತಾರೆ ಆಯಿತಾ, ನಾವು ನಿಮ್ಮ ಬ್ಲಾಗ್ ನೋಡ್ತೇವೆ ಅಂತ. ಖುಷಿ ಆಗ್ತದೆ. ಸ್ವಲ್ಪ ಜನ ನೋಡೋದಾದ್ರು, ಸ್ವಲ್ಪ ವ್ಯೂಸ್ ಆದರೂ ಅದೊಂದು ಪ್ರೀತಿಯಿಂದ ಹೇಳ್ತಾರಲ್ಲ, ನಾನು ನಿಮ್ಮ ಬ್ಲಾಗ್ಸ್ ನೋಡ್ತೇನೆ, ಖುಷಿ ಆಗ್ತದೆ, ಮಾಡಿ ಹಾಗೆ ಬ್ಲಾಗ್ ಮಾಡಿ ಅಂತ. ಆಗ ಒಂದು ಸಪೋರ್ಟ್ ಕೂಡ ಆಗ್ತದೆ, ಖುಷಿ ಆಗ್ತದೆ, ವಾವ್ ಅಂತ ಆಗ್ತದೆ. ಇನ್ಸ್ಟಾಗ್ರಾಮಲ್ಲಿ ಸಹ ನಾವು ರೀಲ್ಸ್ ಎಲ್ಲ ಮಾಡ್ತೇವೆ, ಅದರಲ್ಲಿ ಸಹ ಜನಗಳು ತುಂಬ ಮಾತಾಡ್ತಾರೆ, ನೀವು ರೀಲ್ಸಲ್ಲಿ ಇದ್ದೀರಲ್ಲ ಅಂತೆಲ್ಲ. ಖುಷಿ ಆಗ್ತದೆ ರೆಸ್ಪಾನ್ಸ್ ಎಲ್ಲ ನೋಡುವಾಗ. ಹಾಗೆ ಒಂದು ಇದರಲ್ಲಿ ಸಹ ಸಬ್ಸ್ಕ್ರೈಬ್ಸ್ ನಮ್ಮದು ಎಲ್ಲ ಈ ಯೂಟ್ಯೂಬ್ ಫ್ಯಾಮಿಲಿ ಜಾಸ್ತಿ ಆಗುವಾಗ ಮೇ ಬಿ ಇನ್ನೂ ಸಹ ಜಾಸ್ತಿ ಪ್ರೀತಿ ಸಿಗ್ಬೋದು ಜನರದ್ದು. ನೋಡುವ ಗೊತ್ತಿಲ್ಲ ನಮ್ಮನ್ನು ಹೇಗೆ ಇಷ್ಟಪಡ್ತಾರೆ ಅಂತ. ಅಂದರೆ ಒಬ್ರೊಬ್ರದ್ದು ಮನಸ್ಸು ಒಂದೊಂದು ಥರ. ಒಬ್ಬೊಬ್ಬರಿಗೆ ಇಷ್ಟ ಆಗ್ತೇವೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಎಂತ ಮಾಡಲಿಕ್ಕಾಗೋದಿಲ್ಲ. ಇಷ್ಟ ಆದವರು, ಪ್ರೀತಿ ತೋರಿಸಿದವರೆಲ್ಲ ನಮ್ಮವರು ಅಲ್ವಾ. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗ್ತಾ ಉಂಟು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಥ್ಯಾಂಕ್ ಯು. ಹಾಗೆ ವಿಡಿಯೋ ಫುಲ್ ನೋಡಿ ಆಯಿತಾ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಎಂತಾದರೂ ಮಾತಾಡಲಿಕ್ಕೆ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಶಾಪಿಗೆ ಹೊರಟಿದ್ದೇನೆ, ಲೇಟ್ ಆಯಿತು. ಸಂಡೇ ನಮ್ಮ ಶಾಪಿಗೆ ಯೂನಿಫಾರ್ಮ್ ಹಾಕಿದ್ದೇನೆ. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಫುಡ್ ಫೆಸ್ಟಿಗೆ ಮಾಡಿಸಿರೋದು, ಶಾಪಿಗೆ ಅಂತಲ್ಲ. ಅದು ಸಂಡೇಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹಾಕ್ಕೊಂಡೆ. ತುಂಬ ಲೇಟ್ ಆಯಿತು. ನೀವೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಟೆನ್ಷನ್. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೆ. ಹೊರಡುವ ಬನ್ನಿ ರಪ್ಪ. ಬಿಸಿಲಲ್ಲಿ ಆಗುದಿಲ್ಲ. ಎಂತ ತಿಂಡಿ
ಇಡ್ಲಿಲ್ಲ ನೀರು ದೋಸೆ ಸೇಮ್ ಚಾ ಬಕ್ಕ. ಹಾಯ್ ಎಲ್ರಿಗೂ ನಮಸ್ತೆ. ರೋಡಿನ ಸೈಡಲ್ಲಿ ಡ್ರೈವ್ ಮಾಡುವಾಗ ವಿಡಿಯೋ ಮಾಡ್ತಿದ್ದಾನೆ. ನೋಡ್ತಿದ್ದಾಳೆ ಇವಳು ಫೋನ್ ಇಟ್ಕೊಂಡು ಡ್ರೈವ್ ಮಾಡ್ತಿದ್ದಾಳೆ ಅಂತ. ಬೆಲಕಾಯಿ ಬಂದಿದೆ, ಬೆಲಕಾಯಿ. ರೋಡ್ ಸೈಡಲ್ಲೆಲ್ಲ ತುಂಬ ಹಲಸಿನಕಾಯಿ ಮಾಡ್ತಾರೆ ಆಯಿತಾ. ನನಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ನಾನು ಮುಂದೆ ಹೋಗಿರ್ತೇನೆ, ನೋಡುವಾಗ ಸಿಗೋದೇ ಇಲ್ಲ. ಅಮ್ಮನಿಗೆ ಇಷ್ಟ, ನನಗೆ ಇಷ್ಟ. ಮತ್ತು ತುಂಬ ವೇಸ್ಟ್ ಆಗ್ತಾ ಇರ್ತದೆ. ನಾನು ನೋಡ್ತೇನೆ ಈಗ ಮಗಳನ್ನು ಸ್ಕೂಲಿಗೆಲ್ಲ ಬಿಡ್ಲಿಕ್ಕೆ ಹೋಗುವಾಗ ರೋಡ್ ಸೈಡಲ್ಲಿ ತುಂಬ ಹಲಸಿನ ಹಣ್ಣಿದು ಮರ ಆಯಿತಾ, ಕೆಳಗೆ ಬಿದ್ದೆ ಹಾಳಾಗ್ತದೆ. ತಿನ್ನುವವರು ಇರೋದಿಲ್ಲ, ತಿನ್ನುವವರ ಮನೆಯಲ್ಲಿ ಹಲಸಿನ ಹಣ್ಣು ಆಗೋದಿಲ್ಲ. ಆ ರೀತಿ ಆಗ್ತದೆ. ಮತ್ತೆಂತಂದರೆ ನಾನು ಬೆಳಗಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ತಿಂಡಿ ತಿನ್ನಲಿಕ್ಕೆ ಹೋಗಿದ್ದೆಲ್ಲ, ಅಲ್ಲಿಗೆ ಎಂಡ್. ಮತ್ತು ಹೋಗಿ ಅಲ್ಲಿ ಕಟ್ಟಿಂಗಿಗೆ ಇರ್ತದೆ, ಮತ್ತು ಕಸ್ಟಮರ್ ಇದ್ರು. ಇವತ್ತು ಸ್ವಲ್ಪ ಕಸ್ಟಮರ್ ಕಮ್ಮಿ ಇದ್ದರು. ಹಾಗೆ ಸ್ವಲ್ಪ ಹೋಗಿ ಮನೆಗೆ ಹೋಗಿ ಫ್ರೆಶ್ ಆಗಿ ಮಲಗಿ ಈಗ ಅಮ್ಮ ಮತ್ತು ಮಗನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ಪನಪುರ ಹತ್ತಿರ. ಅಪರೂಪಕ್ಕೆ ಡ್ರೈವಿಂಗಿಗೆ ಕೂತ್ಕೊಳ್ಳೋಕೆ ಖುಷಿ ಆಗ್ತದೆ. ಅದೇ ಡೈಲಿ ಡ್ರೈವಿಂಗ್ ಸಿಕ್ಕಿದ್ರೆ ಡ್ರೈವಿಂಗ್ಗೆ ಬೇಡ ಅಂತ ಅನ್ನಿಸ್ತದೆ. ಹಾಗೆ ಓಕೆ, ಹೋಗಿ ಕರ್ಕೊಂಡು ಬರುವ. ಆದರೆ ಸ್ವಲ್ಪ ಪಾರ್ಲರಿಗೆ ಹೋಗಿಕೊಂಡು ಸ್ವಲ್ಪ ಹೇರ್ ಸ್ಪಾ ಮಾಡಬೇಕು. ಮಾಡಲಿಲ್ಲ ನಾನು ಹೇರ್ ಸ್ಪಾ. ಸೊ ನೋಡು, ಟೈಮ್ ಸಿಕ್ಕಿದ್ರೆ ಹೇರ್ ಸ್ಪಾ ಮಾಡಿಸುವ. ಎಂತ ಆಗ್ತದೆ, ರೆಡಿ ಇದ್ದರೆ ಸೀದಾ ಮನೆಗೆ ಹೋಗ್ತೇನೆ. ರೆಡಿ ಆಗಬೇಕಾದ್ರೆ ಪಾರ್ಲರಿಗೆ ಹೋಗಿ ಮತ್ತೆ ಮನೆಗೆ ಹೋಗುವ. ಚಲೋ, ಬಾಯ್ 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 ಬಾಯ್. ಒಂದು ಸ್ಪೆಕ್ಸ್ ಹಾಕಿಕೊಂಡು ಗಾಗಲ್ಸ್ ಹಾಕಿ ಡ್ರೈವಿಂಗ್ ಮಾಡ್ಕೊಂಡು ಒಂದು ಸಾಂಗ್ ಕೇಳ್ಕೊಂಡು ಹೋದರೆ ಮೈಂಡ್ ಫುಲ್ ರಿಫ್ರೆಶ್ ಆಗ್ತದೆ ಆಯಿತಾ. ಥರ ಪ್ರೌಡ್ ಫೀಲ್ ಡ್ರೈವಿಂಗ್ ಮಾಡುವಾಗ. ಎಂತ ಗೊತ್ತಿಲ್ಲ, ಖುಷಿ ಆಗ್ತದೆ, ಪೀಸ್ ಆಫ್ ಮೈಂಡ್ ಸಿಗ್ತದೆ.